ತುಮಕೂರು ಜಿಲ್ಲೆಯ ತುರುವೇಕೆರೆಯಲ್ಲಿ ಅಸ್ಪೃಶ್ಯತೆ ಬಯಲಾಗಿದೆ. ದೇವರು ಬಂದಂತೆ ನಾಟಕವಾಡಿದ ಗ್ರಾಮಸ್ಥ ದೇವಾಲಯದಿಂದ ದಲಿತರನ್ನ ಹೊರಕಳಿಸಿದ್ದ. ಗೋಣಿ ತುಮಕೂರು ಗ್ರಾಮದ ಅರಸಮ್ಮ ದೇವಾಲಯಕ್ಕೆ ನವದಂಪತಿ ದೇಗುಲಕ್ಕೆ ಹೋಗಿದ್ದಾಗ ಗ್ರಾಮಸ್ಥನೊಬ್ಬ ಹೈಡ್ರಾಮಾ ಮಾಡಿದ್ದಾನೆ. ಹುಬ್ಬಳ್ಳಿಯ ಸಬ್ ಜೈಲಿನಲ್ಲಿರುವ ರೌಡಿಗಳಿಗೆ, ವಿಚಾರಣಾಧೀನ ಕೈದಿಗಳಿಗೆ ರಾಜಾತಿಥ್ಯ ಕೊಡ್ತಾ ಇರುವ ವಿಡಿಯೋ ವೈರಲ್ ಆಗಿದ್ದು, ಮಲ್ಲಿಕ್ ಕೊಲೆ ಪ್ರಕರಣದ ಆರೋಪಿಗಳಾದ ಅಭಿಷೇಕ್ ಜಾಧವ್, ಗಣೇಶ್ ಜಾಧವ್ ಸೇರಿ ಅನೇಕರು ಇರುವಂತಹ ವಿಡಿಯೋ ವೈರಲ್ ಆಗಿದೆ. ಹುಬ್ಬಳ್ಳಿ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳಿಗೆ ರಾಜಾತಿಥ್ಯವಾದಂತಹ ಪ್ರಕರಣವನ್ನು ಕಾರಾಗೃಹ ಇಲಾಖೆ ಡಿಜಿಪಿ ಅಲೋಕ್ ಕುಮಾರ್ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಘಟನೆ ಬಗ್ಗೆ ವರದಿ ಕೊಡುವಂತೆ ಹುಬ್ಬಳ್ಳಿ ಜೈಲಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಂಸದ ಬಸವರಾಜ ಬೊಮ್ಮಾಯಿಯವರ ಪಿಎ ಚಂದ್ರು ಅವರ ಪುತ್ರ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಂಗಳೂರಿನ ಸಂಜಯನಗರದ ಲೊಟ್ಟೆಗೊಲ್ಲಹಳ್ಳಿಯಲ್ಲಿರುವ ಮನೆಯಲ್ಲೇ ಚಂದ್ರು ಪುತ್ರ ಹೇಮಂತ ನೇಣಿಗೆ ಶರಣಾದರು. ಕೊಪ್ಪಳದ ಕನಕಗಿರಿಯಲ್ಲಿ ಬಣವೆ ಹೊತ್ತಿ ಉರಿದಿದೆ. ಕಲಕೇರಿ ಗ್ರಾಮ ಹೊರವಲಯದಲ್ಲಿ ಅಮರೇಶಪ್ಪ ಎಂಬುವರಿಗೆ ಸೇರಿದಂತಹ ಬಣವೆ ಸುಟ್ಟು ಕರಕಲಾಗಿದೆ. ಬಣವೆ ಪಕ್ಕದಲ್ಲಿರುವಂತಹ ವಿದ್ಯುತ್ ಕಂಬಗಳಿದ್ವು. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಹೊತ್ತುಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಬೆಂಗಳೂರು ಸಿಸಿಬಿ ಪೊಲೀಸರ ವಶದಲ್ಲಿರುವಂತಹ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಆಡಿಯೋ ಸಂಬಂಧ ವಿಚಾರಣೆ ನಡೆಸಲಾಗ್ತಾ ಇದೆ. ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರ ಮನೆಯಿಂದಲೂ ಹಲವು ಉಪಕರಣಗಳನ್ನು ವಶಕ್ಕೆ ಪಡೆಯಲಾಗಿದೆ. ಮೈಸೂರಿನ 2 ಮನೆ, ಒಂದು ಕಚೇರಿಯಲ್ಲಿ ಶೋಧ ಮಾಡಿ ಪೆನ್ ಡ್ರೈವ್, ಐಫೋನ್, ಐಪಾಡ್, ಒಂದು ಮೈಕ್ರೋ SD ಕಾರ್ಡ್ ಸೇರಿದಂತೆ ಹಲವು ಉಪಕರಣಗಳನ್ನು ಜಪ್ತಿ ಮಾಡಿದ್ದಾರೆ. ಹಾಸನದಲ್ಲಿ ಎಟಿಎಂಗೆ ತುಂಬುವ ಹಣ ದುರುಪಯೋಗ ಮಾಡಿಕೊಂಡಿರುವಂಥದ್ದು ಬಯಲಾಗಿದೆ. ಎಟಿಎಂಗೆ ಹಣ ತುಂಬುವಂತಹ ಸಂಸ್ಥೆ ಸಿಬ್ಬಂದಿಯೇ ಹಣ ಹಾಕಿದಂತೆ ದಾಖಲೆ ಸೃಷ್ಟಿ ಮಾಡಿ 3,40,28,000 ರೂಪಾಯಿ ಹಣ ಗುಳುಂ ಮಾಡಿದ್ದಾರೆ. ಲಕ್ಕುಂಡಿ ನಿಧಿ ರಹಸ್ಯ ಬೆನ್ನಲ್ಲೇ 2022ರಲ್ಲಿ ನಡೆದಿದ್ದಂತಹ ವಂಚನೆ ಪ್ರಕರಣ ಬಯಲಾಗಿದೆ. 2022ರಲ್ಲಿ ನಿಧಿ ಹುಡುಕಿ ಕೊಡುವುದಾಗಿ ವಂಚಿಸಿದ್ದವನನ್ನ ಅರೆಸ್ಟ್ ಮಾಡಿದ್ದಾರೆ. ಉತ್ತರಾಖಂಡ್ನ ಕಾಶಿಪುರದ ಹಜರತ್ ಮೌಲ್ವಿ ಎಂಬಾತನನ್ನ ಗದಗ ಗ್ರಾಮೀಣ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಬೆಳಗಾವಿಯ ಮಹಿಳಾ ಅಧಿಕಾರಿಯ ಮನೆಯಲ್ಲಿ ರಹಸ್ಯ ಕ್ಯಾಮೆರಾ ಇಟ್ಟ ಪ್ರಕರಣದ ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕ ಅಂಶ ಬಯಲಾಗಿದೆ. ಮತ್ತೋರ್ವ ಅಧಿಕಾರಿಗೂ ಬ್ಲಾಕ್ ಮೇಲ್ ಮಾಡಿರುವುದು ಬಯಲಾಗಿದೆ. ನಕಲಿ ಪತ್ರಕರ್ತರ ಮೊಬೈಲ್ನಲ್ಲಿ ಇನ್ನೂ 100ಕ್ಕೂ ಅಧಿಕ ಹಸಿಬಿಸಿ ಬೆತ್ತಲೆ ವಿಡಿಯೋ ಇರುವುದು ಕೂಡ ಪತ್ತೆಯಾಗಿದೆ. ಹಾಸನದಲ್ಲಿ ನಿಗೂಢವಾಗಿ ನಾಪತ್ತೆಯಾಗಿದ್ದ ಮಹಿಳೆ ಕೊನೆಗೂ ಪತಿಯ ಜೊತೆ ಸೇರಿದ್ದಾರೆ. ಘಟನೆ ನಡೆದು 6 ದಿನದ ಬಳಿಕ ಪತಿ ಜೊತೆ ಸೇರಿದ್ದಾರೆ. ಬೇರೊಬ್ಬ ವ್ಯಕ್ತಿಯ ಗೆಳೆತನಕ್ಕೆ ಮಾರು ಹೋಗಿದ್ದ ಮಹಿಳೆ ಕೊಲೆಯಾಗಿರುವ ನಾಟಕವಾಡಿದ್ರು. ಇನ್ನೊಂದು ತಿಂಗಳಿನಲ್ಲಿ ಮದುವೆಯಾಗಬೇಕಾಗಿದ್ದ ಯುವಕ ನಿಗೂಢವಾಗಿ ನಾಪತ್ತೆಯಾಗಿದ್ದಾನೆ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಬೆಟ್ಟದೂರು ಗ್ರಾಮದ ಮುದ್ದುರಂಗಪ್ಪ ಕಣ್ಮರೆಯಾದವ. ಜನವರಿ 27ಕ್ಕೆ ಮುದ್ದುರಂಗಪ್ಪ ಕುಟುಂಬ ಮನೆ ದೇವರಿಗೆ ಪೂಜೆ ಮಾಡಿ ಇಡೀ ಊರಿಗೆ ಬಾಡುಟ ಹಾಕಿಸಿತ್ತು. ಬೆಂಗಳೂರಿನ ವರ್ತೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಯೋಗಾನಂದ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ರೌಡಿಸ್ಟರ್ ಜೊತೆಗೆ ಸಖ್ಯ ಬೆಳೆಸಿ ಕೊಲೆ ಕೇಸ್ ಮುಚ್ಚಿ ಹಾಕುವುದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಆಪಾದಿಸಲಾಗಿದೆ. ಹುಬ್ಬಳ್ಳಿಯ ಕಸದ ರಾಶಿಯಲ್ಲಿ ಸಿರಪ್ ಬಾಟಲ್ಗಳು ಪತ್ತೆಯಾದ ಪ್ರಕರಣವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ವರದಿ ಕೊಡುವಂತೆ ಧಾರವಾಡ ಜಿಲ್ಲೆಯ ಆರೋಗ್ಯ, ಕುಟುಂಬ ಮತ್ತು ಕಲ್ಯಾಣ ಇಲಾಖೆಗೆ ಸೂಚನೆಯನ್ನು ಕೊಡಲಾಗಿದೆ. ಗಡಿನಾಡು ಚಾಮರಾಜನಗರದಲ್ಲಿ ಕಾಡಾನೆಗಳ ಉಪಟಳ ಮಿತಿ ಮೀರಿದ್ದು, ಒಂದು ಕಡೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಕಾಡಾನೆ ಹಿಂಡು ಪ್ರತ್ಯಕ್ಷವಾದರೆ ಮತ್ತೊಂದು ಕಡೆ 2 ಕಾಡಾನೆಗಳು ಜಮೀನಿಗೂ ನುಗ್ಗಿವೆ. ದೆಹಲಿಯಲ್ಲಿ ಭಯೋತ್ಪಾದನಾ ದಾಳಿಗೆ ಎಚ್ಚರಿಕೆ ಕೊಡಲಾಗಿದೆ. ಹಳೆ ದೆಹಲಿಯ ಧಾರ್ಮಿಕ ಹಾಗೂ ಪಾರಂಪರಿಕ ಸ್ಥಳಗಳಲ್ಲಿ ನೆರೆದಿರುವ ಜನಸಂದಣಿಯನ್ನೇ ಗುರಿಯಾಗಿರಿಸಿಕೊಂಡು ಲಷ್ಕರ್ ಎ ತೊಯ್ಬಾ ದಾಳಿ ನಡೆಸುವ ಸಾಧ್ಯತೆ ಇದೆ ಅಂತ ಗುಪ್ತಚರ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಚಾಕ್ಲೇಟ್ ತೋರಿಸಿ ಬಾಲಕಿಯನ್ನು ಕರೆದೊಯ್ದು ದೌರ್ಜನ್ಯ ಎಸಗಿರುವಂತಹ ಘಟನೆ ಬೆಂಗಳೂರಿನ ಆನೇಕಲ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಶಾಲಾ ಮಕ್ಕಳ ಮೇಲೆ ಕ್ರೂರಿಯಿಂದ ಲೈಂಗಿಕ ದೌರ್ಜನ್ಯ. 9 ವಿದ್ಯಾರ್ಥಿಗಳ ಜೊತೆಗೆ ಈ ದುಷ್ಟ ಅಸಭ್ಯವಾಗಿ ವರ್ತಿಸಿರುವುದು ಈಗ ಗೊತ್ತಾಗ್ತಾ ಇದೆ. ಕೃಷ್ಣಮೂರ್ತಿ ಅಲಿಯಾಸ್ ಕಿಟ್ಟಿ ಎಂಬಾತರಿಂದ ಆಗಿರುವಂತಹ ದುಷ್ಕೃತ್ಯ ಇದು. ಶಾಲಾ ಆವರಣ ಮತ್ತು ಶೌಚಾಲಯದಲ್ಲಿ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ. ಈ ದುಷ್ಕೃತ್ಯದ ಬಗ್ಗೆ ಪೋಷಕರ ಬಳಿ ವಿಚಾರ ಹೇಳ್ಕೊಳ್ತಾರೆ ಮಕ್ಕಳು. ನಿನ್ನೆ ಬೆಳಗ್ಗೆ ಕಾಮುಕನನ್ನ ಬಂಧಿಸಿದೆ ಖಾಕಿ ಪಡೆ. ಕಾಮುಕ ಕೃಷ್ಣಮೂರ್ತಿ ಈಗ ಅರೆಸ್ಟ್. ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿದೆ. ಶಾಲಾ ಆವರಣ ಮತ್ತು ಶೌಚಾಲಯ ಅಲ್ಲೇ ಗುರಿಯಾಗಿಸಿಕೊಂಡು ಮಕ್ಕಳ ಮೇಲೆ ಈತ ದೌರ್ಜನ್ಯ ಎಸಗ್ತಾ ಇದ್ದ. ಮಕ್ಕಳು ಪೋಷಕರ ಬಂದು ಈ ವಿಚಾರವನ್ನು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಈತನ ಮೇಲೆ ಕೇಸ್ ಆಗಿತ್ತು. ಈಗ ಅರೆಸ್ಟ್ ಕೂಡ ಆಗಿದೆ. ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲು. ನಿನ್ನೆ ಬೆಳಿಗ್ಗೆ ಈ ಕಿಟ್ಟಿಯನ್ನು ಬಂಧಿಸಿದ್ದಾರೆ.